ಸೆಕೆಂಡ್ PUC ರಿಸಲ್ಟ್ ಇದೇ ಏಪ್ರಿಲ್ 5ಕ್ಕೆ ಬರುತ್ತೆ ಅಂತ ಹೇಳಿದ್ರು. ಬಟ್ ನಾನು ನಿಮಗೆ ಈಗಾಗಲೇ ತಿಳಿಸ್ಕೊಟ್ಟಿದ್ದೆ ಏಪ್ರಿಲ್ 5ಕ್ಕಂತೂ ನಿಮ್ಮ ರಿಸಲ್ಟ್ ಬರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ. ಅದೇ ರೀತಿಯಾಗಿ ಆಗಿದೆ. ಇವಾಗ ಇನ್ನೊಂದು ಹೊಸ ಡೇಟ್ ಮುಂದೆ ಬರ್ತಾ ಇದೆ. ಅದ್ಯಾವುದಪ್ಪ ಅಂತ ಹೇಳಿದ್ರೆ ಏಪ್ರಿಲ್ 8. ಏಪ್ರಿಲ್ 8ಕ್ಕೆ ನಿಮ್ಮ ರಿಸಲ್ಟ್ ಬರುತ್ತೆ ಫಿಕ್ಸ್ ಅಂತ ಹೇಳಿ ಸಾಕಷ್ಟು ವಿಡಿಯೋಸ್ಗಳು ಯೂಟ್ಯೂಬ್ ಅಲ್ಲಿ ವೈರಲ್ ಆಗ್ತಾ ಇದಾವೆ. ಕೆಲವರು ಏಪ್ರಿಲ್ 8ಕ್ಕೆ ಬರುವಂತಹ ಸಾಧ್ಯತೆ ಇದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಸೊ ಹೀಗಾಗಿನೇ ತುಂಬಾ ಜನರಿಗೆ ಇವಾಗ ಡೌಟ್ ಶುರುವಾಗಿರುವಂತದ್ದು ಏಪ್ರಿಲ್ 8ಕ್ಕೆ ನಮ್ಮ ರಿಸಲ್ಟ್ ನಿಜಕ್ಕೂ ಬರುತ್ತಾ ಅಂತ ಹೇಳಿ. ಸೊ ಇವಾಗ ವೆಬ್ಸೈಟ್ ವಿಷಯಕ್ಕೆ ಬರೋದಾದ್ರೆ ಅಂದ್ರೆ ಈ ರಿಸಲ್ಟ್ ಅನ್ನ ನೋಡುವಂತಹ ವೆಬ್ಸೈಟ್ ಏನಿದೆ ಅದು KAR results.nic.in. ಸೊ ಈ ಒಂದು ವೆಬ್ಸೈಟ್ ಅಲ್ಲಿ ನೀವು ನಿಮ್ಮ ರಿಸಲ್ಟ್ ಅನ್ನ ನೋಡಬಹುದು. ಇದರ ಲಿಂಕ್ ನಾನು ಕಾಮೆಂಟ್ ಬಾಕ್ಸ್ ಅಲ್ಲಿ ಬೇಕಿದ್ರೆ ಕೊಟ್ಟಿರ್ತೀನಿ. ಯಾರಿಗಾದ್ರೂ ಲಿಂಕ್ ಬೇಕಿದ್ರೆ ಕಮೆಂಟ್ ಮಾಡಿ ರಿಪ್ಲೈ ಮಾಡ್ತೀನಿ. ಈ ಒಂದು ವೆಬ್ಸೈಟ್ ಗೆ ವಿಸಿಟ್ ಮಾಡಿ ನಿಮ್ಮ ರಿಸಲ್ಟ್ ಅನ್ನ ನೋಡಬಹುದಾಗಿರುತ್ತೆ. ಬಟ್ ಈ ರಿಸಲ್ಟ್ ಅನ್ನ ನೀವು ನೋಡಬೇಕು ಅಂತ ಹೇಳಿದ್ರೆ ಏಪ್ರಿಲ್ 8 ತನಕ ಕಾಯಬೇಕು. ಏಪ್ರಿಲ್ 8ಕ್ಕೆ ನಿಮ್ಮ ರಿಸಲ್ಟ್ ಬರುತ್ತೆ ಅಂತ ಹೇಳಿ ಸುದ್ದಿ ಏನು ವೈರಲ್ ಆಗ್ತಾ ಇದೆ. ಈ ಒಂದು ಸುದ್ದಿ ಏನಿದೆ 90% ಇದು ಸುಳ್ಳು ಸುದ್ದಿನೇ ಆಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ ಇನ್ನೂ ತನಕ ವೆಬ್ಸೈಟ್ ಅಲ್ಲಿ ಪೂರ್ತಿಯಾಗಿ ಡಾಟಾ ಎಂಟ್ರಿ ಆಗಿಲ್ಲ. ಸೊ ಸಂಪೂರ್ಣವಾಗಿ ಡಾಟಾ ಎಂಟ್ರಿ ಆಗಬೇಕು ಮೊದಲು. ಅದಾದ ನಂತರ ಸರ್ವರ್ ಏನಿದೆ ಸೊ ಅದನ್ನ ಸ್ಟೇಬಲ್ ಮಾಡಬೇಕಾಗಿರುತ್ತೆ. ಇವಾಗ ಏಪ್ರಿಲ್ 3. ಸೊ ಏಪ್ರಿಲ್ 3ಕ್ಕೆ ಇವ್ಯಾಲ್ಯೂಯೇಷನ್ ಕಂಪ್ಲೀಟ್ ಆಗಿದೆ. ಇವ್ಯಾಲ್ಯೂಯೇಷನ್ ಮುಗಿದು ಇವಾಗ 2 ದಿನ ಆಗಿರುವಂತದ್ದು. ಇವತ್ತು ಏಪ್ರಿಲ್ 6. ಸೊ ಹೀಗಾಗಿ ಏಪ್ರಿಲ್ 3ಕ್ಕೆ ಇವ್ಯಾಲ್ಯೂಯೇಷನ್ ಕಂಪ್ಲೀಟ್ ಆಗಿದೆ ಅಂತ ನೀವು ಕನ್ಸಿಡರ್ ಮಾಡೋದಾದ್ರೂ 3ನೇ ದಿನ ಇನ್ನು ನಡೀತಾ ಇದೆ ಅಷ್ಟೇ. 2 ದಿನ ಮುಕ್ತಾಯ ಆಗಿದೆ. 3ನೇ ದಿನ ಏಪ್ರಿಲ್ 6 ಇವತ್ತು. ಸೊ ನಡೀತಾ ಇದೆ. ಸೊ ಮಿನಿಮಮ್ ಒಂದು 4 ರಿಂದ 5 ದಿನ ಆದ್ರೂ ಬೇಕು ಎಲ್ಲ ಡಾಟಾನ ಈ ಒಂದು ವೆಬ್ಸೈಟ್ ಗೆ ಅಪ್ಲೋಡ್ ಮಾಡೋದಕ್ಕೆ. ಬರೋಬ್ಬರಿ 7 ಲಕ್ಷಕ್ಕಿಂತ ಜಾಸ್ತಿ ಸ್ಟೂಡೆಂಟ್ ಈ ಒಂದು ಎಕ್ಸಾಮ್ ಅನ್ನ ಬರ್ದಿದ್ದಾರೆ, ಸೆಕೆಂಡ್ PUC ಎಕ್ಸಾಮ್. ಸೊ ಹೀಗಾಗಿ ಇಷ್ಟೊಂದು ಡಾಟಾವನ್ನ ಈ ಸರ್ವರ್ ಗೆ ಅಪ್ಲೋಡ್ ಮಾಡಬೇಕು ಅಂತ ಹೇಳಿದ್ರೆ ಕಂಟಿನ್ಯೂಸ್ ಆಗಿ ಅಪ್ಲೋಡ್ ಮಾಡಬಹುದು. ಬಟ್ ಸರ್ವರ್ ಇಶ್ಯೂ ಬರ್ತಾ ಇರುತ್ತೆ. ಸರ್ವರ್ ಇಶ್ಯೂ ಬಂದಾಗ ಇದನ್ನ ಅಪ್ಲೋಡ್ ಮಾಡ್ಲಿಕ್ಕೆ ಆಗ್ತಾ ಇರೋದಿಲ್ಲ. ಅದರಿಂದಾಗಿನೇ ವೆಬ್ಸೈಟ್ ಗೆ ಎಲ್ಲ ಡಾಟಾವನ್ನ ಅಪ್ಲೋಡ್ ಮಾಡೋದಕ್ಕೆ ಟೈಮ್ ತಗೊಳುತ್ತೆ. 4 ರಿಂದ 5 ದಿನ ಈಸಿಯಾಗಿನೇ ತಗೊಂಡ್ ಬಿಡುತ್ತೆ. ಸೊ ಏಪ್ರಿಲ್ 3ಕ್ಕೆ ನಿಮ್ಮ ಒಂದು ಇವ್ಯಾಲ್ಯೂಯೇಷನ್ ಕಂಪ್ಲೀಟ್ ಆಗಿದೆ ಅನ್ನೋದಾದ್ರೂ 4 ರಿಂದ 5 ದಿನ ಇವಾಗ ಎಕ್ಸ್ಟ್ರಾ ತಗೊಳುತ್ತೆ ಅಂತ ಹೇಳಿದ್ರೆ ಇದನ್ನ ಕನ್ಸಿಡರ್ ಮಾಡಿ. ಇವೆರಡನ್ನ ಕೂಡಿಸಿದಾಗ ನಿಮ್ಗೇನೆ ಒಂದು ಅಂದಾಜು ಗೊತ್ತಾಗುತ್ತೆ. ಏಪ್ರಿಲ್ 8 ತನಕ ಡಾಟಾನ ಅಪ್ಲೋಡ್ ಮಾಡಿ ಆಗಬಹುದು ಹೊರತು ನಿಮ್ಮ ರಿಸಲ್ಟ್ ಬರೋದು 90% ಡೌಟ್ ಅಂತಾನೆ ಹೇಳಬಹುದು. ಇನ್ನು ಏಪ್ರಿಲ್ 8ಕ್ಕೆ ಎಲ್ಲ ಡಾಟಾವನ್ನ ಎಂಟ್ರಿ ಮಾಡಿ ಆದ್ರೆ ಈ ಒಂದು ವೆಬ್ಸೈಟ್ ಗೆ ಎಲ್ಲ ಡಾಟಾನ ಎಂಟ್ರಿ ಮಾಡಿದ್ದಾರೆ ಅನ್ನೋದಾದ್ರೆ ಸರ್ವರ್ ಸ್ಟೇಬಲ್ ಆಗಿರ್ಬೇಕಲ್ವಾ ನಿಮ್ಮ ರಿಸಲ್ಟ್ ಅನ್ನ ನೋಡುವಾಗ. ಸೊ ಅದಕ್ಕೆ ಮಿನಿಮಮ್ 1 ದಿನನಾದ್ರೂ ತಗೊಳ್ತಾರೆ. ಸೊ ಏಪ್ರಿಲ್ 9 ತನಕ ಟೈಮ್ ತಗೊಳ್ತಾರೆ. ಏಪ್ರಿಲ್ 9ಕ್ಕೆ ಎಲ್ಲ ಕೂಡ ರೆಡಿ ಆಗಿದೆ ಅನ್ನೋದಾದ್ರೆ ಏಪ್ರಿಲ್ 10ಕ್ಕೆ ನಿಮ್ಮ ರಿಸಲ್ಟ್ ಬರುತ್ತೆ. ಸೊ ಏಪ್ರಿಲ್ 10ಕ್ಕೆ ನಿಮ್ಮ ರಿಸಲ್ಟ್ ಅನ್ನ ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಹೊರತು ಏಪ್ರಿಲ್ 8ಕ್ಕೆ ನಿಮ್ಮ ರಿಸಲ್ಟ್ ಬರುತ್ತೆ ಅನ್ನೋದನ್ನ ಎಕ್ಸ್ಪೆಕ್ಟ್ ಮಾಡೋದು ಆಲ್ಮೋಸ್ಟ್ ಡೌಟ್ ಆಗುತ್ತೆ. 90% ಅಂತೂ ಡೌಟೇನೆ. ಎಲ್ಲೋ 10% ಚಾನ್ಸ್ ಇದೆ ಅಷ್ಟೇನೆ. ಬಟ್ ಈ ಏಪ್ರಿಲ್ 10ಕ್ಕೆ ನಿಮ್ಮ ರಿಸಲ್ಟ್ ಬರುತ್ತೆ ಅನ್ನೋದು 99% ಚಾನ್ಸ್ ಇರುವಂತದ್ದು. ನೀವು ಬೇಕಿದ್ರೆ ವೇಟ್ ಮಾಡಿ ನೋಡಿ. ಹಾಗೇನೆ ತುಂಬಾ ವಿಡಿಯೋಸ್ಗಳೇನು ವೈರಲ್ ಆಗ್ತಾ ಇದಾವೆ. ಏಪ್ರಿಲ್ 8ಕ್ಕೆ 100% ನಿಮ್ಮ ಸೆಕೆಂಡ್ PUC ರಿಸಲ್ಟ್ ಬರುತ್ತೆ, ಈಗಾಗಲೇ ಡೇಟ್ ಫಿಕ್ಸ್ ಆಗಿದೆ ಅನ್ನುವಂತಹ ಒಂದು ವಿಡಿಯೋಸ್ಗಳೆಲ್ಲ ಏನು ವೈರಲ್ ಆಗ್ತಾ ಇದಾವೆ ಅದೆಲ್ಲ ಕೂಡ ಸುಳ್ಳು. ನಿಜವಾದ ವಿಷಯ ಇದಾಗಿರುವಂತದ್ದು. ಸೊ ಇವಾಗ ಎಲ್ಲ ಒಂದು ಡೌಟ್ ಗಳಿಗೆ ಎಲ್ಲ ವಿಡಿಯೋಸ್ ಗಳನ್ನ ನೋಡಿ ನಿಮ್ ತಲೆನಲ್ಲಿ ಬಂದಂತಹ ಪ್ರಶ್ನೆಗಳಿಗೆಲ್ಲ ಉತ್ತರ ಸಿಕ್ಕಿದೆ ಅಂತ ಅಂದ್ಕೊಂಡಿದೀನಿ. ಸೊ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.